ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬೇಡೆಡ್ ಸಿ ಪ್ರೋಗ್ರಾಮಿಂಗ್ 20EC43P 4th ಸೆಮಿಸ್ಟರ್ E&C ಸಬ್ಜೆಕ್ಟದ್ದು ವೈವಾ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ಎವ್ರಿ ವೀಕ್ ವೈಸ್ ನಾನು ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ ಸೊ ದ್ಯಾಟ್ ವಿ ಶುಡ್ ನಾಟ್ ಮಿಸ್ ಎನಿ ಟಾಪಿಕ್ಸ್. ಆದರೆ ಎಕ್ಸಾಮಿಗೆ ಕ್ವಿಕ್ಕಾಗಿ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ ನಾನು ಇದ್ದಿದ್ದನ್ನು ಹೈಲೈಟ್ ಮಾಡಿ ನಿಮ್ಗೆ ಹೇಳ್ತೀನಿ. ನೀವು ಅದನ್ನು ರೆಫರ್ ಮಾಡಿದರೆ ಡೆಫಿನೆಟ್ಲಿ ಯು ಮೇ ಗೆಟ್ ಗುಡ್ ಮಾರ್ಕ್ಸ್. ನಾವು ಕಮಿಂಗ್ ಟು ದಿ ಫಸ್ಟ್ ವೀಕ್ 1 ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಇದರಲ್ಲಿ ಫಸ್ಟ್ ಕ್ವಶನ್ಸ್ ಏನು ಕೇಳ್ಬೋದು ಅಂದರೆ, ನಂಬರ್ 1, ಸಿ ಪ್ರೋಗ್ರಾಮಿಂಗ್ ಫೀಚರ್ಸ್ ಏನು? ಇದರದ್ದು ಫೀಚರ್ಸ್ ನೋಡಿ. ಈಗ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಈಸ್ ಹೈ ಪರ್ಫಾರ್ಮೆನ್ಸ್, ಪೋರ್ಟೆಬಿಲಿಟಿ, ಲೋ ಲೆವೆಲ್ ಆಕ್ಸೆಸ್ ಟು ಮೆಮರಿ, ಬಿಲ್ಟ್ ಇನ್ ಆಪರೇಟರ್ಸ್ ಇರ್ತಾವೆ, ರಿಚ್ ಸೆಟ್ ಆ್ಯಂಡ್ ಎಕ್ಸ್ಟೆನ್ಸಿಬಿಲಿಟಿ. ದೀಸ್ ಆರ್ ಆಲ್ ದಿ ಫೀಚರ್ಸ್. ನೀವು ಹೈ ಪರ್ಫಾರ್ಮೆನ್ಸ್ ಮತ್ತು ಪೋರ್ಟೆಬಿಲಿಟಿ ಅಂತ ಹೇಳ್ಬೋದು. ಕಂಪೈಲೇಷನ್ ಪ್ರೊಸೆಸ್ ಅಂದ್ರೇನು? ಸಿ ಟೋಕನ್ಸ್ ಯಾವ್ಯಾವು ಅಂದರೆ ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟೆಂಟ್, ಸ್ಟ್ರಿಂಗ್, ಆಪರೇಟರ್ಸ್ ಆ್ಯಂಡ್ ಪಂಕ್ಚುವೇಟರ್ಸ್. ದೀಸ್ ಆರ್ ಆಲ್ ದಿ ಸಿ ಟೋಕನ್ಸ್. ಕಾನ್ಸ್ಟೆಂಟ್ ಅಂದ್ರೇನು ಮತ್ತು ವೇರಿಯೇಬಲ್ ಅಂದ್ರೇನು? ನೋಡಿ, ವೇರಿಯೇಬಲ್ ಅಂದರೆ ಸ್ಟೋರ್ಸ್ ದಿ ಡಾಟಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ವೇರಿಯೇಬಲ್ ಸ್ಟೋರ್ಸ್ ದಿ ಡಾಟಾ. ಐಡೆಂಟಿಫೈಯರ್ಸ್ ಆರ್ ದಿ ನೇಮ್ ಯೂಸ್ಡ್ ಫಾರ್ ದಿ ವೇರಿಯೇಬಲ್ಸ್. ಕಾನ್ಸ್ಟೆಂಟ್ ಅಂದರೆ ಇಲ್ಲಿ ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ದೆನ್ ಡೇಟಾ ಟೈಪ್ಸಲ್ಲಿ ರೇಂಜ್ ಎಲ್ಲ ಕೇಳೋ ಪಾಸಿಬಿಲಿಟಿ ಇದೆ. ದೆನ್ ಯಾವ್ಯಾವ ಟೈಪ್ ಆಫ್ ಡೇಟಾ ಟೈಪ್ ಬರ್ತವೆ? ಡೇಟಾ ಟೈಪ್ಸ್ ಇನ್ ಸಿ ಪ್ರೋಗ್ರಾಮಿಂಗ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಡೇಟಾ ಟೈಪ್ಸಲ್ಲಿ ಈಗ ನೋಡಿರಿ, ಪ್ರೈಮರಿಯಾಗಿ ಇಂಟ್, ಕ್ಯಾರ್, ಫ್ಲೋಟ್ ಅಂತ ಬರುತ್ತೆ. ದೀಸ್ ಆರ್ ಆಲ್ ದಿ ಬೇಸಿಕ್ ಡೇಟಾ ಟೈಪ್ಸ್. ನಾವು ಕಮಿಂಗ್ ಟು ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಟರ್ಬೋ ಸಿ ಅಂತ ಕೇಳ್ತಾರೆ. ಯಾಕಂದರೆ ಟರ್ಬೋ ಸಿ ನಾವು ಪ್ರೋಗ್ರಾಮನ್ನು ಕಂಪೈಲ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತೀವಿ. ದೆನ್ ವಾಟ್ ಈಸ್ ಟರ್ಬೋ ಸಿ ಅಂತ ಕೇಳ್ತಾರೆ. ಟರ್ಬೋ ಸಿ ಇಟ್ ಈಸ್ IDE ಟೂಲ್, ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ IDE ಫಾರ್ ಸಿ ಪ್ರೋಗ್ರಾಮಿಂಗ್. ಲೈಕ್ ವೈಸ್ ವಿ ಮೇ ಆಲ್ಸೋ ಗೆಟ್ ದಿ ಕ್ವಶನ್ಸ್ ಆನ್ ಆಪರೇಟರ್ ಆ್ಯಂಡ್ IO ಫಂಕ್ಷನ್ ಇನ್ ಸಿ. ಅಂದರೆ ವಾಟ್ ಈಸ್ ಆಪರೇಟರ್ ಇನ್ ಸಿ ಅಂತ ಕೇಳ್ತಾರೆ. ಲಾಜಿಕಲ್, ಅರ್ಥಮೆಟಿಕಲ್ ಆ್ಯಂಡ್ ರಿಲೇಷನಲ್ ಆಪರೇಷನ್ ಸಲುವಾಗಿ ಏನು ಯೂಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಪರೇಟರ್. ಅದರಲ್ಲಿ ಪ್ರಿಸಿಡೆನ್ಸ್ ಆಪರೇಟರ್ ಅಂತೂ ಬರುತ್ತೆ, ದೆನ್ ಲಾಜಿಕಲ್ ಆಪರೇಟರ್ ಅಂತ ಬರುತ್ತೆ, ಕಂಡೀಷನಲ್ ಆಪರೇಟರ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತ ಕೇಳ್ತಾರೆ. ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂದರೆ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆ ನೀವು ಹ್ಯಾಶ್ ಹಾಕಿ, ಹ್ಯಾಶ್ ಇನ್ಕ್ಲೂಡ್, ಹ್ಯಾಶ್ ಡಿಫೈನ್ ಅಂತ ಏನು ಬರೀತಿರಲ್ಲ, ದಟ್ ಈಸ್ ಕಾಲ್ಡ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ದೆನ್ ಇನ್ನೊಂದು ಕ್ವಶನ್, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಡಿಫರೆನ್ಸ್ ಅಂತ ಕೇಳಬಹುದು. ದೆನ್ ಅಸೈನ್ಮೆಂಟ್ ಆಪರೇಟರ್ಸ್ ಯಾವ್ಯಾವ ಇದ್ದಾವೆ? ಅಸೈನ್ಮೆಂಟ್ ಆಪರೇಟರ್ಸ್ ಈಕ್ವಲ್ ಟು, ಪ್ಲಸ್ ಈಕ್ವಲ್ ಟು, ಮೈನಸ್ ಈಕ್ವಲ್ ಟು, ದೀಸ್ ಆರ್ ಆಲ್ ದಿ ಡಿಫರೆಂಟ್ ಅಸೈನ್ಮೆಂಟ್ ಆಪರೇಟರ್ಸ್. ದೆನ್ ವಾಟ್ ಆರ್ ಆಲ್ ದಿ ಲೈಬ್ರರಿ ಫಂಕ್ಷನ್ಸ್? ಲೈಬ್ರರಿ ಫಂಕ್ಷನ್ಸ್ ಯಾವುವು? ಪ್ರಿಂಟ್ ಎಫ್, ದೆನ್ ಸ್ಕ್ವೇರ್ ರೂಟ್, ದೀಸ್ ಆರ್ ಆಲ್ ದಿ ಲೈಬ್ರರಿ ಫಂಕ್ಷನ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಫ್ಲೋ ಚಾರ್ಟ್? ಫ್ಲೋ ಚಾರ್ಟ್ ಅಂದ್ರೆ ಏನು ಕೇಳ್ಬೋದು. ಫ್ಲೋ ಚಾರ್ಟ್ ಅಂದರೆ ಇಟ್ ಈಸ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್ ಯೂಸಿಂಗ್ ಸಿಂಬಾಲ್. ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ನಮ್ದು ಅಲ್ಗಾರಿದಮ್ ಏನಿರುತ್ತೆ ಅದನ್ನು ಡೈಗ್ರಾಮ್ ಮುಖಾಂತರ, ಗ್ರಾಫಿಕ್ ಮುಖಾಂತರ ನಾವು ಏನು ಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಫ್ಲೋ ಚಾರ್ಟ್. ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಫಸ್ಟ್ ಮೇನ್ ಇರುತ್ತೆ, ದೆನ್ ಪ್ಯಾರಂಥಿಸಿಸಲ್ಲಿ ನಾವು ಪ್ರೋಗ್ರಾಮನ್ನು ಬರಿತೀವಿ. ಇಫ್ ಎಲ್ಸ್, ಎಲ್ಸ್ ಇಫಿಗೆ ಏನು ವ್ಯತ್ಯಾಸ ಅಂತ ಕ್ವಶನ್ ಕೇಳಬಹುದು. ಲೈಕ್ ವೈಸ್ ವೈಲ್, ಡೂ ವೈಲ್ ಬಗ್ಗೆನೂ ಕ್ವಶನ್ಸನ್ನು ಕೇಳಬಹುದು. ಈಗ ನೋಡಿ, ಲೂಪಿಂಗ್ ಆ್ಯಂಡ್ ಅರೇಯಲ್ಲಿ ವಾಟ್ ಈಸ್ ಲೂಪ್ ಅಂತ ಕೇಳ್ತಾರೆ. ಸಿ ಪ್ರೋಗ್ರಾಮಿಂಗಲ್ಲಿ ವಾಟ್ ಈಸ್ ಲೂಪ್? ವಾಟ್ ಆರ್ ಆಲ್ ದಿ ಟೈಪ್ಸ್ ಆಫ್ ಲೂಪ್ಸ್? ಫಾರ್, ವೈಲ್, ಡೂ ವೈಲ್, ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಲೂಪ್ಸ್. ಡೂ ವೈಲ್ ಮತ್ತು ವೈಲ್ಗೆ ಏನು ವ್ಯತ್ಯಾಸ? ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನೋಡಿ, ಡೂ ವೈಲ್ ಅಂದರೆ ಡೂ ವೈಲ್ ಎಕ್ಸಿಕ್ಯೂಟ್ ಅಟ್ ಲೀಸ್ಟ್ ಒನ್ಸ್, ಒಂದು ಸಲ ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ವೈಲ್ ಆ್ಯಂಡ್ ಡೂ ವೈಲ್ ಏನಾಗುತ್ತೆ ಅಂದರೆ, ವೈಲ್ ಕಂಡೀಷನ್ ಇದ್ದರೆ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ, ಅದರ್ವೈಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್ ಒನ್. ದೆನ್ ವಾಟ್ ಈಸ್ ನೆಸ್ಟೆಡ್ ಲೂಪ್? ನೆಸ್ಟೆಡ್ ಲೂಪ್ ಅಂದರೆ ಲೂಪಲ್ಲಿ ಇನ್ನೊಂದು ಲೂಪ್ ಏನು ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ನೆಸ್ಟೆಡ್ ಲೂಪ್. ನಾವು ಕಮಿಂಗ್ ಟು ಸ್ಟ್ರಿಂಗ್, ಫಂಕ್ಷನ್ಸ್ ಆ್ಯಂಡ್ ಪಾಯಿಂಟರ್ಸ್. ಇದರಲ್ಲಿ ಸ್ಟ್ರಿಂಗ್ ಅಂದರೆ ಏನು ಕೇಳ್ಬೋದು? ದೀಸ್ ಆರ್ ಆಲ್ ದಿ ಬೇಸಿಕ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಇಟ್ ಕ್ಯಾನ್ or it may help you in the during final examination. What is string? String ಅಂದರೆ ಏನು? ಸ್ಟ್ರಿಂಗ್ ಅಂದರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಟರ್ಮಿನೇಟೆಡ್ ಬೈ ನಲ್ ಕ್ಯಾರೆಕ್ಟರ್. ಈಗ ನಾವು ಯಾವ ಥರ ಸ್ಟ್ರಿಂಗನ್ನು ಡಿಫೈನ್ ಮಾಡ್ತೀವಿ? ಇಲ್ಲಿ ನೋಡಿ, ಕ್ಯಾರ್ ಸ್ಟ್ರಿಂಗ್ ಅಂತ ನಾವು ಡಿಫೈನ್ ಮಾಡಿ ಹೆಲೋ ಅಂತ ಕೊಟ್ಟಿದ್ದೀವಿ. ದೀಸ್ ಆರ್ ದಿ ಎಕ್ಸಾಂಪಲ್ ಆಫ್ ದಿ ಸ್ಟ್ರಿಂಗ್. 2 ಡೈಮೆನ್ಷನಲ್ ಅರೇ ಅಂದ್ರೇನು? ಎಕ್ಸಾಂಪಲ್ ಏನಿದೆ ಇಲ್ಲಿ, ಮ್ಯಾಟ್ರಿಕ್ಸ್ ನಾವು ಹಾಕಿದ್ವಿ, ರೋ ಆ್ಯಂಡ್ ಕಾಲಮ್ಸನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ 2 ಡೈಮೆನ್ಷನಲ್ ಅರೇ.
ಪಾಯಿಂಟರ್ಸ್ ಅಂದ್ರೆ ಏನು, ಪಾಯಿಂಟರ್ಸ್ ಮತ್ತು ಅರೇಗೆ ಏನು ವ್ಯತ್ಯಾಸ. ಪಾಯಿಂಟರ್ಸ್ ಇಲ್ಲಿ ನೋಡಿ, ಇಟ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್, ಇಟ್ ಸ್ಟೋರ್ಸ್ ದಿ ಅಡ್ರೆಸ್, ಇದನ್ನ ನೆನ್ಪಿಟ್ಕೋಬೇಕು. ಪಾಯಿಂಟರ್ಸ್ ಅಂದರೆ ಇಟ್ ಪಾಯಿಂಟ್ಸ್, ಅಡ್ರೆಸ್ ಯಾವುದಿದೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅರೇಯಲ್ಲಿ ವ್ಯಾಲ್ಯೂ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಈಗ ಡಿಫ್ರೆನ್ಸ್ ನೋಡಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅರೇ ಆ್ಯಂಡ್ ಪಾಯಿಂಟರ್. ಅರೇ ಸ್ಟೋರ್ಸ್ ದಿ ವ್ಯಾಲ್ಯೂ ವೈಲ್ ಪಾಯಿಂಟರ್ ಸ್ಟೋರ್ಸ್ ದಿ ಅಡ್ರೆಸ್. ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ನಾವು ಕಮಿಂಗ್ ಟು ಇಂಪಾರ್ಟೆಂಟ್ ಟಾಪಿಕ್, ಎಂಬೇಡೆಡ್ ಸಿಸ್ಟಮ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ಸ್. ವಾಟ್ ಈಸ್ ಎಂಬೇಡೆಡ್ ಸಿಸ್ಟಮ್? ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಎಂಬೇಡೆಡ್ ಸಿಸ್ಟಮ್ ಅಂದರೆ ಎ ಸಿಸ್ಟಮ್ ಕಂಬೈನಿಂಗ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಫಾರ್ ಡಿಸೈನ್ ಆಫ್ ಸ್ಪೆಸಿಫಿಕ್ ಟಾಸ್ಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಹಿಯರ್. ಸ್ಪೆಸಿಫಿಕ್ ಟಾಸ್ಕ್ ಅನ್ನೋದು ನಾವು ಮೆನ್ಷನ್ ಮಾಡಬೇಕು. ಹಾರ್ಡ್ವೇರ್ ಸಾಫ್ಟ್ವೇರ್ ಇರುತ್ತೆ, ಸ್ಪೆಸಿಫಿಕ್ ಟಾಸ್ಕ್ ಸಲುವಾಗಿ ನಾವು ಏನು ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಂಬೇಡೆಡ್ ಸಿಸ್ಟಮ್. ದೆನ್ ವಾಟ್ ಈಸ್ ಮೈಕ್ರೋ ಪ್ರೊಸೆಸರ್? ಮೈಕ್ರೋ ಪ್ರೊಸೆಸರ್ ಅಂದರೆ ಇದರಲ್ಲಿ ಜನರಲ್ ಪರ್ಪಸ್ ಪ್ರೊಸೆಸಿಂಗ್ ಯೂನಿಟ್ ಇರ್ತೈತಿ ವಿದೌಟ್ ಇಂಟಿಗ್ರೇಟೆಡ್ ಪೆರಿಫೆರಲ್ಸ್. ವಿದೌಟ್ ಇಂಟಿಗ್ರೇಟೆಡ್ ಪೆರಿಫೆರಲ್ಸ್ ಅಂದರೆ ಇದರಲ್ಲಿ ಜಸ್ಟ್ ಸಿ ಪಿ ಯು ಅಷ್ಟೇ ಇರುತ್ತೆ. ಇದರ ಒಳಗಡೆ ರ್ಯಾಮ್, ರಾಮ್ ಆಯಿತು, ಟೈಮರ್ ಆಯಿತು, ಕೌಂಟರ್ಸ್ ಆಯಿತು, ಇಂಥವು ಪೆರಿಫೆರಲ್ ಇರುವುದಿಲ್ಲ. ಮೈಕ್ರೋ ಕಂಟ್ರೋಲ್ ಅಂದರೆ ಸಿ ಪಿ ಯು ಜೊತೆಗೆ ಅಲಾಂಗ್ ವಿತ್ ದ ಸಿ ಪಿ ಯು ಮೆಮರಿ ಮತ್ತು ಪೆರಿಫೆರಲ್ಸ್ ಅಂದರೆ ರ್ಯಾಮ್, ರಾಮ್, ಕೌಂಟರ್ಸ್ ಎಲ್ಲ ಆಯಿತು, ಅವೆಲ್ಲ ಇರ್ತವೆ. ಅದಕ್ಕೆ ಮೈಕ್ರೋ ಕಂಟ್ರೋಲರ್ ಅಂತಾರೆ. ದೆನ್ ವಾಟ್ ಆರ್ ಆಲ್ ಎಕ್ಸಾಂಪಲ್ ಆಫ್ 8-bit ಮೈಕ್ರೋ ಕಂಟ್ರೋಲರ್? 8-bit ಮೈಕ್ರೋ ಕಂಟ್ರೋಲರ್ಗೆ ಎಕ್ಸಾಂಪಲ್ ಯಾವ್ಯಾವು ಅಂದರೆ 8051, AVR, PIC16. ದೀಸ್ ಆರ್ ಆಲ್ ದಿ 8-bit ಮೈಕ್ರೋ ಕಂಟ್ರೋಲರ್ ಎಕ್ಸಾಂಪಲ್. ಅದೇ ರೀತಿ 16-bitಗೆ 32-bitಗೆ, 16-bitಗೆ MSP 430, 32-bitಗೆ ARM Cortex. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್. ಈಗ 8051 ಎಷ್ಟು ಬಿಟ್ ಮೈಕ್ರೋ ಕಂಟ್ರೋಲರ್ ಅಂತ ಕೇಳ್ತಾರೆ. ದಿಸ್ ಈಸ್ 8-bit ಮೈಕ್ರೋ ಕಂಟ್ರೋಲರ್ ಡಿಸೈನ್ಡ್ ಬೈ ಇಂಟೆಲ್. ಈಗ SFR ಯಾವ್ಯಾವ ಇದಾವೆ? ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ 8051 ಇಲ್ಲಿ ಯಾವಿದಾವೆ? ಟೈಮರ್ ಇದಾವೆ, ದೆನ್ IO ಪೋರ್ಟ್ಸ್. ದೀಸ್ ಆರ್ ಆಲ್ ದಿ ಸ್ಪೆಷಲ್ ಫಂಕ್ಷನ್ಸ್ ರಿಜಿಸ್ಟರ್. PSW ಅಂದ್ರೆ ಏನು? PSW ಅಂದರೆ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್, ಫುಲ್ ಫಾರ್ಮ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ಇದರಲ್ಲಿ ಕ್ಯಾರಿ ಫ್ಲಾಗ್ ಇರುತ್ತೆ, ಆಕ್ಸರಿ ಕ್ಯಾರಿ ಫ್ಲಾಗ್ ಇರುತ್ತೆ, ಓವರ್ಫ್ಲೋ ಇರುತ್ತೆ, ಪ್ಯಾರಿಟಿ ಫ್ಲಾಗ್ ಇರುತ್ತೆ. ಈ ಒಂದು ಪ್ರೋಗ್ರಾಮಲ್ಲಿ ಒಂದು ಇನ್ಸ್ಟ್ರಕ್ಷನ್ ಪ್ರೊಸೆಸ್ ಮಾಡಿದ ಮೇಲೆ ಅದು ಕಂಡೀಷನ್ ಏನಾಗುತ್ತೆ ಅಂತೂ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ PSW. ವಾಟ್ ಈಸ್ ಅ ಕೀಲ್? ಕೀಲ್ ಅಂದ್ರೆ ಏನು? ಕೀಲ್, ಇಟ್ ಈಸ್ ಅ ಟೂಲ್ ಫಾರ್ ಎಂಬೇಡೆಡ್ ಸಿಸ್ಟಮ್ ಪ್ರೋಗ್ರಾಮಿಂಗ್. ಟರ್ಬೋ ಸಿ, ಇಟ್ ಈಸ್ ಓನ್ಲಿ ಫಾರ್ ಸಿ ಪ್ರೋಗ್ರಾಮಿಂಗ್. ಕೀಲ್, it is a development tool for embedded system programming. Now coming to what is the size of RAM and ROM. Then what is primary memory, ಯಾವ್ಯಾವ ಇದಾವೆ ಅಂತ ಇದರಲ್ಲಿ ನಾವು ಡಿಸ್ಕಸ್ ಮಾಡುವ. ಈಗ ಎಷ್ಟು ರಿಜಿಸ್ಟರ್ಸ್ ಇರ್ತವೆ? ವಾಟ್ ಆರ್ ಆಲ್ ದಿ ರಿಜಿಸ್ಟರ್ ಬ್ಯಾಂಕ್ಸ್ ಇನ್ 8051? ದೇರ್ ಆರ್ ಟೋಟಲ್ 8 ರಿಜಿಸ್ಟರ್, ದಟ್ ಈಸ್ R0 to R7. ಟೋಟಲ್ R0 to R7. ಜನರಲ್ ಪರ್ಪಸ್ ರ್ಯಾಮ್ ಎದಕ್ಕೆ ಯೂಸ್ ಮಾಡ್ತಾರೆ? ಟು ಸ್ಟೋರ್ ಡೇಟಾ ಟೆಂಪರರಿಲಿ. ಬಿಟ್ ಅಡ್ರೆಸೇಬಲ್ ರ್ಯಾಮ್, ಇಂಡಿವಿಜುವಲ್ ನಾವು ಬಿಟ್ಟನ್ನು ಅಡ್ರೆಸ್ ಮಾಡಬಹುದು. ದೆನ್ ಹೌ ಮೆನಿ ಪಿನ್ಸ್ ಆರ್ ದೇರ್ ಇನ್ 8051? 40 pins are there, including power, ground, input output pins, that is P0 to P3 ports. Addressing modes ಎಷ್ಟಿದಾವೆ? ಅಡ್ರೆಸಿಂಗ್ ಮೋಡ್ಸ್, ಇಮಿಡಿಯೇಟ್ ಅಡ್ರೆಸಿಂಗ್ ಮೋಡ್, ರಿಜಿಸ್ಟರ್, ಡೈರೆಕ್ಟ್, ಇಂಡೈರೆಕ್ಟ್, ಇಂಡೆಕ್ಸ್ ಅಡ್ರೆಸಿಂಗ್ ಮೋಡ್ಸ್. ಮತ್ತು DPTR ಅಂದ್ರೇನು? DPTR ಅಂದರೆ ಎಕ್ಸ್ಟರ್ನಲ್ ಮೆಮರಿ ಎಕ್ಸೆಸ್ ಮಾಡಲಿಕ್ಕೆ ನಾವು DPTR ಅನ್ನು ಯೂಸ್ ಮಾಡ್ತೀವಿ. ಯೂಸ್ ಆಫ್ DPTR. ಎಕ್ಸ್ಟರ್ನಲ್ ಮೆಮರಿನ ಎಕ್ಸೆಸ್ ಮಾಡಲಿಕ್ಕೆ DPTR ಯೂಸ್ ಮಾಡ್ತೀವಿ. ಈಗ ಮೆಮರಿನ ಇಂಟರ್ಫೇಸ್ ಮಾಡಬೇಕಾದ್ರೆ ನಾವು MOVX ಅಂತ ಯೂಸ್ ಮಾಡ್ತೀವಿ, ಮೂವ್ ಅಂತ ಯೂಸ್ ಮಾಡೋದಿಲ್ಲ. ಲೈಕ್ ವೈಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೆಮರಿ ಡಿಫ್ರೆನ್ಸ್ ಏನು? ಇಂಟರ್ನಲ್ ಮೆಮರಿ ಅಂದರೆ ಆನ್ ಚಿಪ್ ಮೆಮರಿ, ಎಕ್ಸ್ಟರ್ನಲ್ ಮೆಮರಿ ಅಂದರೆ ಆಫ್ ಚಿಪ್ ಮೆಮರಿ. ಲೈಕ್ ವೈಸ್ PSEN ಪಿನ್ ಎದಕ್ಕೆ ಯೂಸ್ ಮಾಡ್ತೀವಿ? ಪ್ರೋಗ್ರಾಮ್ ಸ್ಟೋರ್ ಎನೇಬಲ್ ಅಂದರೆ ಎಕ್ಸ್ಟರ್ನಲ್ ಮೆಮರಿಯನ್ನು ನಾವು ರೀಡ್ ಮಾಡಲಿಕ್ಕೆ ಈ ಪಿನ್ನನ್ನು ನಾವು ಯೂಸ್ ಮಾಡ್ತೀವಿ. ಲೈಕ್ ವೈಸ್ ಇನ್ಸ್ಟ್ರಕ್ಷನ್ ಮೇಲೇನೂ ಕೂಡ ಕ್ವಶನ್ಸನ್ನು ಕೇಳಬಹುದು. ಡೇಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಯಾವಿದಾವೆ, ಅರ್ಥಮೆಟಿಕ್ ಯಾವಿದಾವೆ, ಲಾಜಿಕಲ್ ಯಾವಿದಾವೆ, ಇವೆಲ್ಲ ಕ್ವಶನ್ಸನ್ನು ಇದರಲ್ಲಿ ಕೇಳಬಹುದು. ದೆನ್ ಬಿಟ್ ಲೆವೆಲ್ ಇನ್ಸ್ಟ್ರಕ್ಷನ್ ಮತ್ತು ಎಂಬೇಡೆಡ್ ಸಿ ಪ್ರೋಗ್ರಾಮಿಂಗ್ ಮೇಲೇನೂ ಕೂಡ ಕ್ವಶನ್ಸ್ ನಿಮ್ಗೆ ಬರಬಹುದು. ಈಗ ಇನ್ನೊಂದು ಇಲ್ಲಿ ನೋಡಿ, ನಾವು ಇನ್ಸ್ಟ್ರಕ್ಷನ್ಸ್ ಈಗ ಇಂಟರ್ಫೇಸಿಂಗ್ ಮಾಡಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಸೆಟ್ ಬಿ ಮತ್ತು ಕ್ಲಿಯರ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಸೆಟ್ ಬಿಟ್ ಮತ್ತು ಕ್ಲಿಯರ್ ಬಿಟ್, ಇವೆಲ್ಲ 1 bit ಇನ್ಸ್ಟ್ರಕ್ಷನ್ಸ್.
ಪ್ಯಾಕ್ಡ್ ಪಿ ಸಿ ಡಿ ಅಂದ್ರೇನು, ಅನ್ಪ್ಯಾಕ್ಡ್ ಪಿ ಸಿ ಡಿ ಅಂದ್ರೇನು, ಇದನ್ನೆಲ್ಲ ಕ್ವಶನ್ಸ್ ಕೇಳ್ತಾರೆ. ದೆನ್ ಕಮಿಂಗ್ ಟು ಮೆಮರಿ ಟೈಪ್ಸ್ ಆ್ಯಂಡ್ ಅರ್ಥಮೆಟಿಕ್ ಲೂಪಿಂಗ್. ವಾಟ್ ಆರ್ ದಿ ಮೆಮರಿ ಮಾಡಲ್ಸ್ ಇನ್ 8051? ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ನಾವು ಹೌ ಡು ವಿ ಜನರೇಟ್ ಡಿಲೇ, ಇವೆಲ್ಲ ಕ್ವಶನ್ಸ್ ಕೇಳೋ ಪಾಸಿಬಿಲಿಟಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಐಒ ಪೋರ್ಟ್ಸ್ ಮತ್ತು ಇಂಟ್ರಪ್ಟ್. ಇದರಲ್ಲಿ ಒಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ಪೋಲಿಂಗ್ ಮತ್ತು ಇಂಟ್ರಪ್ಟಿಗೆ ಏನು ವ್ಯತ್ಯಾಸ. ಪೋಲಿಂಗ್ ಅಂದರೆ ಕಂಟಿನ್ಯೂಯಸ್ ಪೋಲಿಂಗ್ ಚೆಕ್ಸ್ ದಿ ಸ್ಟೇಟಸ್ ರೆಗ್ಯುಲರ್ ಇಂಟರ್ವಲ್. ಎಟ್ ರೆಗ್ಯುಲರ್ ಇಂಟರ್ವಲ್ಗೆ ಪೋಲಿಂಗಲ್ಲಿ ಏನು ಮಾಡುತ್ತೆ, ಸ್ಟೇಟಸನ್ನು ಚೆಕ್ ಮಾಡ್ತೀವಿ. ವೇರ್ಯಾಸ್ ಇಂಟ್ರಪ್ಟ್ ಯಾವಾಗ ಇವೆಂಟ್ ಆಕರ್ ಆಗುತ್ತೆ ಅವಾಗಷ್ಟೇ ಅದು ಚೆಕ್ ಮಾಡುತ್ತೆ. ಇಂಟ್ರಪ್ಟನ್ನು ಯಾವ ಥರ ಎನೇಬಲ್ ಡಿಸೇಬಲ್ ಮಾಡ್ಬೋದು ಅಂದರೆ ಯೂಸಿಂಗ್ ಇಂಟ್ರಪ್ಟ್ ಎನೇಬಲ್ ರಿಜಿಸ್ಟರ್ ಬಿಟ್ಟನ್ನು ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಏನಿರುತ್ತೆ ಅದರಲ್ಲಿ ಬಿಟ್ ಇರುತ್ತೆ ಇಂಟ್ರಪ್ಟ್ ಎನೇಬಲ್ ಡಿಸೇಬಲ್ದು, ಅದನ್ನು ಯೂಸ್ ಮಾಡಿ ನಾವು ಎನೇಬಲ್ ಮತ್ತು ಡಿಸೇಬಲ್ನ ಮಾಡಬಹುದು. ದೆನ್ ಕಮಿಂಗ್ ಟು ಟೈಮರ್ಸ್ ಆ್ಯಂಡ್ ಸೀರಿಯಲ್ ಕಮ್ಯುನಿಕೇಷನ್. ವಾಟ್ ಆರ್ ಆಲ್ ದಿ ಟೈಮರ್ಸ್? ಟೈಮರ್ ಎದಕ್ಕೆ ಯೂಸ್ ಮಾಡಬೇಕು? ಟೈಮರ್ ಇದು ಒಂಥರ ಕೌಂಟರ್. ಇದನ್ನು ಟೈಮ್ ಡಿಲೇ ಮತ್ತು ಇವೆಂಟ್ ಕೌಂಟಿಂಗ್ ಸಲುವಾಗಿ ಯೂಸ್ ಮಾಡ್ತೀವಿ. ಟಿಮಾಡ್ ಎದಕ್ಕೆ ಯೂಸ್ ಮಾಡ್ತೀವಿ, ಟಿಕಾನ್ ಎದಕ್ಕೆ ಯೂಸ್ ಮಾಡ್ತೀವಿ, ಎಸ್ಕಾನ್ ಎದಕ್ಕೆ ಯೂಸ್ ಮಾಡ್ತೀವಿ, ಇವೆಲ್ಲ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದ್ದಾವೆ. ನಾವು ಕಮಿಂಗ್ ಟು ಇಂಟರ್ಫೇಸಿಂಗ್ ಆ್ಯಂಡ್ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್. ಇಂಟರ್ಫೇಸಿಂಗ್, ಹೌ ಡು ವಿ ಇಂಟರ್ಫೇಸ್ 7 ಸಿಗ್ಮೆಂಟ್ ಡಿಸ್ಪ್ಲೇ ವಿತ್ 8051? ಇದು ಕ್ವಶನ್ ಕೂಡ ಕೇಳ್ತಾರೆ. ADC ಅಂದ್ರೇನು? ADC ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. DAC ಅಂದರೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಸ್ಟೆಪ್ಪರ್ ಮೋಟರ್ ನಾವು ಯಾವ ಥರ 8051 ಜೊತೆ ಕಂಟ್ರೋಲ್ ಮಾಡ್ತೀವಿ, ಮತ್ತು DC ಮೋಟರ್ನ ಯಾವ ಥರ ಇಂಟರ್ಫೇಸ್ ಮಾಡ್ತೀವಿ, ಟ್ರಾಫಿಕ್ ಲೈಟನ್ನು ಯಾವ ಥರ ಇಂಟರ್ಫೇಸ್ ಮಾಡ್ತೀವಿ, ಇವೆಲ್ಲ ಕ್ವಶನ್ಸ್ ಏನಿದಾವೆಲ್ಲ ನಿಮಗೆ ವೈವಾದಲ್ಲಿ ಬರಬಹುದು. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.